ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ನಮ್ಮ ಕೆ ಇ ಅವರು ಗೌರಿ ಹಬ್ಬದ ದಿನ ಬಹಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಸೊ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಪ್ರತಿಯೊಂದು ಬೇರೆ ಬೇರೆ ವಿಡಿಯೋದ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಗಣಪತಿಯನ್ನು ತರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಬಟ್ ಅದರ ಮಧ್ಯೆ ನನ್ನ ವಿಡಿಯೋವನ್ನು ಕೂಡ ನೋಡೋದನ್ನು ಮರಿಬೇಡಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗಣೇಶ ನಿಮ್ಮ ಬಾಳಲ್ಲಿ ಒಂದು ಒಳ್ಳೆಯ ಮೆಡಿಕಲ್ ಸೀಟ್ ಅಥವಾ BAMS BDS ಅಥವಾ ಇಂಜಿನಿಯರಿಂಗ್, ಸೊ ಫಾರ್ಮ್ ಸೈನ್ಸ್ ಅಥವಾ ವೆಟರ್ನರಿ, ಸೊ ನೀವು ಅಂದ್ಕೊಂಡಿರುವಂಥ ಸೀಟನ್ನು ಸಿಗೋ ಹಾಗೆ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಸೊ ನಾನು ಆಲ್ರೆಡಿ ಹೇಳಿರುವಂತೆ ಇವತ್ತು ಗೌರಿ ಹಬ್ಬದ ಪ್ರಯುಕ್ತ KE ಅವರು ಬಹಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲವೊಂದಷ್ಟು ಎಡವಟ್ಟುಗಳನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಎಡವಟ್ಟು ಅಂತೇಳಿ ನಾನು ಅವರಿಗೆ ಬೈತಾ ಇಲ್ಲ. ದಯವಿಟ್ಟು ಯಾರಾದರೂ KE ಅವರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸೊ ದಯವಿಟ್ಟು ನಾನು ಹೇಳುವಂಥ 2-3 ಪಾಯಿಂಟನ್ನು ಗಮನಿಸಿ ಅದರ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ರಿಪ್ಲೈ ಸಿಕ್ಕರೆ ಸೊ ನಮಗೆ ಬಹಳ ಖುಷಿ ಆಗ್ತದೆ. ಮೊದಲನೇದಾಗಿ ಈ ಒಂದು 2ನೇ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವೇಳಾಪಟ್ಟಿಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಏನಿದೆ ಅದು ನಿಮಗೆ 8ನೇ ತಾರೀಕು 11 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, 8ನೇ ತಾರೀಕು ಅಂದರೆ ನಾಳೆ ಹಬ್ಬ, ನಾಡಿದ್ದು ಸಂಡೇ. ಸೊ ಸಂಡೇ ದಿವಸ ಬೆಳಗ್ಗೆ 11 ಗಂಟೆಯಿಂದ 11 ಗಂಟೆಗೆ ನಿಮಗೆ ಡಿಸ್ಪ್ಲೇ ಆಫ್ ಸೀಟ್ ಮೆಟ್ರಿಕ್ಸ್ ಅಂದರೆ ಸೀಟ್ ಮೆಟ್ರಿಕ್ಸ್ ಅನ್ನು ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಯಾವ್ಯಾವ್ದು ಇರ್ತದೆ, ಚಾಯ್ಸ್ 3 ತೆಗೆದುಕೊಂಡಂತಹ ಸೀಟ್ಗಳು, ಚಾಯ್ಸ್ 4 ತೆಗೆದುಕೊಂಡಂತಹ ಸೀಟ್ಗಳು, 4 ಫೀಟ್ ಆಗಿರುವಂತಹ ಸೀಟ್ಗಳು, ಅಂದರೆ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಬಟ್ ಫೀಸನ್ನು ಪೇ ಮಾಡಿರೋದಿಲ್ಲ, ಕ್ಯಾನ್ಸಲ್ ಆಗಿರ್ತದೆ, ಅಥವಾ ಹೊಸದಾಗಿ ಆ್ಯಡ್ ಆಗಿರುವಂತಹ ಸೀಟ್ಗಳು, ಇವೆಲ್ಲದರ ಸೀಟ್ ಮೆಟ್ರಿಕ್ಸ್ ನಿಮಗೆ 8ನೇ ತಾರೀಕು 11 ಗಂಟೆಗೆ ಬರ್ತದೆ. ಸೊ ಈ ಒಂದು ನೋಟಿಫಿಕೇಶನ್ನಿಂದ ಒಂದು ಪಾಯಿಂಟ್ ಅಂತೂ ಕ್ಲಿಯರ್ ಆಯಿತು. ನಾಳೆಯ ದಿವಸ ನಿಮಗೆ ಗಣೇಶನ ಹಬ್ಬವನ್ನು ಆಚರಿಸೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಖುಷಿಯಿಂದ ಪಟಾಕಿ ಹೊಡ್ಕೊಳ್ತಾ ಗಣೇಶನ ಹಬ್ಬವನ್ನು ಆಚರಿಸಿ. ಬಟ್ ಈ ವರ್ಷದ ಗಣೇಶನನ್ನು ಬಿಡುವಂತಹ ಕಾರ್ಯಕ್ರಮವನ್ನು KEA ಆವರಣದಲ್ಲಿ ಅವರು ಮಾಡಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಸೀಟ್ ಮೆಟ್ರಿಕ್ಸ್ 8ನೇ ತಾರೀಕು 11 ಗಂಟೆಗೆ ಬರ್ತದೆ. ಕಾಷನ್ ಡಿಪಾಸಿಟ್ ಅನ್ನು ಪೇ ಮಾಡೋದಕ್ಕೆ ಮೊದಲೇನು ಹೇಳಿದ್ರು, ಇನ್ಕ್ಲೂಡಿಂಗ್ SC ST ಎಲ್ಲರಿಗೂ 1 ಲಕ್ಷ ಅಂತ ಹೇಳಿದ್ರು. ಈಗ KE ಅವರ ಮನಸ್ಸು ಬದಲಾವಣೆ ಆಗಿದೆ. ಇದಕ್ಕೆ ಕಾರಣ ಏನು ಗೊತ್ತಿಲ್ಲ. ಆದರೆ SC ST ಅವರಿಗೆ ಮಾತ್ರ 50,000 ರೂಪಾಯಿಯನ್ನು ಕಾಷನ್ ಡಿಪಾಸಿಟ್ ಅಂತ ಹೇಳ್ತಾ ಇದ್ದಾರೆ. ಉಳಿದಂಥ ಎಲ್ಲ ಕ್ಯಾಟಗರಿಯವರಿಗೆ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನು 9ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ಇಂದ, ಅಂದರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 9, 10, 11 ಡ್ಯೂರಿಂಗ್ ಬ್ಯಾಂಕಿಂಗ್ ಅವರ್ಸ್ ನೀವು ನಿಮ್ಮ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಅಥವಾ 50,000 SC ST ವಿದ್ಯಾರ್ಥಿಗಳು ಪೇ ಮಾಡ್ಬೋದು. ಸೊ ಇದನ್ನು ಯಾರು ಪೇ ಮಾಡಬೇಕು ಅನ್ನೋದನ್ನು ನಾನು ಹಿಂದೆ ಕೂಡ ಹೇಳಿದ್ದೀನಿ. ಬಟ್ ಇವತ್ತು ಸಪರೇಟ್ ಆಗಿ ಅದರ ಒಂದು ವಿಡಿಯೋವನ್ನು ಹೇಳ್ತೀನಿ. ಈಗ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ, ಯಾರ್ಯಾರು ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕು ಅಂತೇಳಿ ಅದಕ್ಕೂ ಮುಂದೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂಥವರು 9ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ಬ್ಯಾಂಕಿಂಗ್ ಅವರ್ಸಲ್ಲಿ ನೀವು ಫೀಸನ್ನು ಪೇ ಮಾಡ್ಬೋದು. ಇಲ್ಲಿ ಮಜಾ ಅಂದರೆ ಬ್ಯಾಂಕಿಂಗ್ ಅವರ್ಸ್ ಅಂತಂದರೆ ಸಂಜೆ 4:15 ತನಕ, ನನಗೆ ಗೊತ್ತಿದ್ದ ಮಟ್ಟಿಗೆ 4:15 ತನಕ ಇರ್ತದೆ. ಹೌದಾ? ಮುಂದಿನ ಮಜಾ ತೋರಿಸ್ತೀನಿ ನೋಡಿ. ರಿಅರೇಂಜ್ಮೆಂಟ್ ಆಫ್ ದ ಆಪ್ಷನ್ಸ್, ಮಾಡಿಫೈಯಿಂಗ್, ಡಿಲೀಟಿಂಗ್ ಅಥವಾ ರೀಆರ್ಡರಿಂಗ್, ಇದರಲ್ಲಿ ಹೊಸದಾಗಿ ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ರೌಂಡ್ಗಿಂತ ಮುಂಚೆ ಏನು ನಿಮ್ಮ ಆಪ್ಷನ್ ಎಂಟ್ರಿ ಇದೆ ಅದೇ ಆಪ್ಷನ್ ಎಂಟ್ರಿ ಇಲ್ಲಿ ಕಂಟಿನ್ಯೂ ಆಗ್ತದೆ. ವಿದ್ಯಾರ್ಥಿಗಳು ಅದನ್ನು ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಯವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಟೈಮನ್ನು ಕೊಡಬೇಕಾದ್ರೂ ನಮ್ಮ KE ಅವರು ಥಿಂಕ್ ಮಾಡಬೇಕಲ್ವಾ. ಈಗ 11ನೇ ತಾರೀಕು ನೋಡಿ, 11ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ಅಂದರೆ 4:15 ತನಕ ಆದರೂ ಇರ್ತದೆ ಅಟ್ಲೀಸ್ಟು. ಅಂಥದ್ರಲ್ಲಿ ಇವರು 11ನೇ ತಾರೀಕು 2 ಗಂಟೆ ತನಕ ಕೊಟ್ಟ ಮೇಲೆ 2 ಗಂಟೆ ಲಂಚ್ ಅವರ್ ಆದಮೇಲೆ ಯಾರು KEA ಕಾಷನ್ ಡಿಪಾಸಿಟನ್ನು ಪೇ ಮಾಡ್ತಾರೆ ಅಂಥವ್ರು ಏನು ಮಾಡಬೇಕು? ಇದು ನಿಮಗೆ ಬರೆದು ಕೊಡ್ತೀನಿ. 100% ಮುಂದೆ ಹಾಕ್ತಾರೆ KE ಅವರು, ಅದ್ರ ಬಗ್ಗೆ ಡೌಟ್ ಇಲ್ಲ. ಅದನ್ನು ನಾನೀಗ ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಆ ಒಂದು ಕೊಡಬೇಕಾದ್ರೆ, ಆ ಒಂದು ಶೆಡ್ಯೂಲನ್ನು ಕೊಡಬೇಕಾದ್ರೆ ಯೋಚನೆ ಮಾಡಬೇಕಲ್ವಾ. ಸೊ 11ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ತನಕ 1 ಲಕ್ಷ ರೂಪಾಯಿ ಅಥವಾ 50,000 SC ST ವಿದ್ಯಾರ್ಥಿಗಳು ನೀವು ಕಾಷನ್ ಡಿಪಾಸಿಟ್ ಕಟ್ಟಬೇಕು ಅಂತ ಇದ್ದರೆ
ಸೊ 11 ಗಂಟೆ ಬ್ಯಾಂಕಿಂಗ್ ಅವರ್ಸ್ ಅಂದ್ರೆ 4:30 ತನಕ ಬಿಡಬೇಕು ಹಾಗಂತೇಳಿ ಇದು ಅಟ್ಲೀಸ್ಟ್ 5 ಗಂಟೆನಾದರೂ ಮಾಡಬೇಕಲ್ಲ ಇದನ್ನು. ಅಂದರೆ ಅಟ್ಲೀಸ್ಟ್ ಅವ ಸೂಪರ್ ಹ್ಯೂಮನ್ ಅಂತ ಅನ್ಕೊಂಡಂತೆ 4:30ಗೆ ಫೀಸ್ ತುಂಬಿ ತಕ್ಷಣ ಅಲ್ಲೇ ಲ್ಯಾಪ್ಟಾಪ್ ಓಪನ್ ಮಾಡಿ ಅಥವಾ ಅಲ್ಲೇ ಕಂಪ್ಯೂಟರ್ ಅಲ್ಲೇ ಅಂದರೆ ಬ್ಯಾಂಕಲ್ಲೇ ಅವ್ರ ಹತ್ರ ಕಂಪ್ಯೂಟರ್ ಕಸ್ಕೊಂಡು ಸೊ ತಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕಾರು ಆಗ್ತಿತ್ತು. ಆದರೆ ಈಗ ಅದು ಕೂಡ ಸಾಧ್ಯ ಇಲ್ಲ. 11ನೇ ತಾರೀಕು 2 ಗಂಟೆ ಅದಕ್ಕೆ ನಾನು ಹೇಳೋದು 11ನೇ ತಾರೀಕು ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ, ನೀವು ಎಚ್ಚರದಿಂದ ಇರಲಿ ಅಂಥೇಳಿ KE ಅವ್ರಿಗೆ ಕೊಟ್ಟಂಗೆ ಕಾಣಿಸ್ತದೆ. ಬಟ್ 9, 10 2 ದಿನ ಟೈಮ್ ಇದೆ. ಅಥವಾ 11ನೇ ತಾರೀಕು ಅಟ್ಲೀಸ್ಟ್ 10 ಗಂಟೆ ಬ್ಯಾಂಕ್ ಓಪನ್ ಆದ ತಕ್ಷಣ ಮುಂದೆ ಹೋಗಿ ಕುತ್ಕೊಂಡ್ಬಿಡಿ. ಸೊ 12 ಗಂಟೆ ಒಳಗೆ ಪೇಮೆಂಟ್ ಆಗ್ತದೆ, 2 ಗಂಟೆ ಒಳಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇದು ನೀವು ಮಾಡಬೇಕಾಗಿರೋದು. ಸೊ KE ಅವರು ನಿಮ್ಮನ್ನು ಎಚ್ಚರ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಷ್ಟ ಇಲ್ಲಿ. ಓಕೆ, ಅದಾದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟು ಮತ್ತು ಸೆಕೆಂಡ್ ರೌಂಡ್ ರಿಸಲ್ಟ್ ಆದಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ವಿಲ್ ಬಿ ಪಬ್ಲಿಷ್ಡ್ ಲೇಟರ್. KE ಅವರು ಬುದ್ಧಿವಂತರು. ಸೊ ವಿಲ್ ಬಿ ಪಬ್ಲಿಷ್ಡ್ ಲೇಟರ್. ಇಲ್ಲಿ ಬಹಳ ಜನ ಕೇಳೋದು, ಸರ್ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸಸ್ ಡ್ಯೂರಿಂಗ್ ದ ಅಲಾಟ್ಮೆಂಟ್ ಆಫ್ಟರ್ ದ ಕ್ಯಾಂಡಿಡೇಟ್ ಮೆರಿಟ್ ಆರ್ ಟರ್ನ್ ಕೆನಾಟ್ ಬಿ ಕ್ಯಾನ್ಸಲ್ಡ್ ಅಂದ್ರೆ ಏನು, ಕ್ಲೇಮ್ಡ್ ಅಂದ್ರೆ ಏನು? ಸೊ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಅಂದರೆ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಈಗ ನಿಮಗೆ ಸೀಟ್ ಮೆಟ್ರಿಕ್ಸ್ ಏನು ಕೊಡ್ತಾರಲ್ವಾ ಅಲ್ಲಿ ಕೊಡೋದು ಕ್ಲಿಯರ್ ವೇಕೆನ್ಸಿ. ಕ್ಲಿಯರ್ ವೇಕೆನ್ಸಿ ಅಂತ ಅಂದರೆ ಯಾರು ಸೀಟನ್ನು ಬಿಟ್ಟು ಹೋಗಿದ್ದಾರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಹೊಸದಾಗಿ ಆ್ಯಡ್ ಆಗಿದೆ, ಅಂತಹ ಸೀಟುಗಳು ಕ್ಲಿಯರ್ ವೇಕೆನ್ಸಿ. ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಗ್ರೇಡೇಷನ್ಗೆ ಹೋಗಿದ್ದಾರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂತಹ ವೇಕೆನ್ಸಿಯನ್ನು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೆ MMC ಸಿಕ್ಕಿದೆ, ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಓಕೆ, ಸೊ ನಾನು ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗಿದ್ದೀನಿ. ಈಗ ನನಗೆ BMC ಅಲಾಟ್ ಆದರೆ ನನ್ನದೊಂದು MMCಯಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗ್ತದ, ಹೌದಾ? ಆ ವೇಕೆನ್ಸಿಯನ್ನು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರಿತೀವಿ. ಓಕೆ, ಆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಏನಿದೆ ಆ ವೇಕೆನ್ಸಿ ನಿಮಗೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಬರೋದಿಲ್ಲ, ಕಾಣಿಸೋದಿಲ್ಲ, ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಂತ ಎಲ್ಲಾ ವಿದ್ಯಾರ್ಥಿಗಳದ್ದು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿನೇ. ಆದರೆ ಆ ವೇಕೆನ್ಸಿ ಬೇರೆ ವಿದ್ಯಾರ್ಥಿಗಳಿಂದ ಫಿಲ್ ಆಗಬಹುದು ಅಥವಾ ಅದೇ ವಿದ್ಯಾರ್ಥಿಗಳಿಗೆ ಉಳಿಯಬಹುದು. ಈಗ ನನಗೆ BMCಯಲ್ಲಿ ವೇಕೆನ್ಸಿ ಅಂದರೆ BMCಯಲ್ಲಿ ಯಾವುದು ವೇಕೆನ್ಸಿನ ಕ್ರಿಯೇಟ್ ಆಗಿಲ್ಲ, ನನಗೆ ಅಪ್ಗ್ರೇಡೇಷನ್ ಆಗಿಲ್ಲ ಅಂದರೆ ನಂದು ವೇಕೆನ್ಸಿ ಯಾವಾಗ ಕ್ರಿಯೇಟ್ ಆಗೋದೇ ಇಲ್ಲ. ಐ ವಿಲ್ ಬಿ ಅಲಾಟೆಡ್ ಟು MMC ಓನ್ಲಿ ಇನ್ ದ ಸೆಕೆಂಡ್ ರೌಂಡ್. ಸೊ ಅದಕ್ಕೆ ಅದನ್ನು ನಾವು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರಿತೀವಿ. ಇದು ಕ್ಲಿಯರ್ ವೇಕೆನ್ಸಿ ಅಲ್ಲ. ಸೊ ಕ್ಲಿಯರ್ ವೇಕೆನ್ಸಿ ಅಂದರೆ ಆಲ್ರೆಡಿ ವೇಕೆಂಟ್ ಇರುವಂಥ ಸೀಟ್ಗಳು. ಸೊ ಅದಕ್ಕೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂದರೆ ವೇಕೆನ್ಸಿ ಇನ್ ಬಿಟ್ವೀನ್ ಆ ಸಾಫ್ಟ್ವೇರ್ ಅಲಾಟ್ ಮಾಡ್ತಾ ಹೋದಾಗ ಆಗುವಂತಹ ವೇಕೆನ್ಸಿ ಅದು ಕೆಳಗಿದ್ದವರಿಗೆ ಫಿಲ್ ಆಗ್ತಾ ಹೋಗ್ತದೆ. ಸೊ ಲೈಕ್ ದಿಸ್ ರಿಮೆಂಬರ್. ಸೊ ಅದನ್ನು ನಾವು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರಿತೀವಿ. ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಿಬಿಡಿ ಅದರ ಡೆಫಿನೇಷನ್ ಏನು ಅನ್ನೋದನ್ನು. ಬಟ್ ನಿಮಗೆ ಗೊತ್ತಿರಲಿ, ಸೀಟ್ ಮೆಟ್ರಿಕ್ಸ್ 8ನೇ ತಾರೀಕು 11 ಗಂಟೆಗೆ ಬರ್ತದೆ. ಕಾಷನ್ ಡಿಪಾಸಿಟ್ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಪೇ ಮಾಡಬಹುದು. ರಿಅರೇಂಜ್ಮೆಂಟ್ ಆಫ್ ದ ಆಪ್ಷನ್ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 11ನೇ ತಾರೀಕು 2 ಗಂಟೆವರೆಗೆ ಮಾಡ್ಕೋಬಹುದು. ಒಂದು ಗೊತ್ತಿರಲಿ, ಈಗ ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಮಾಡಿದ್ದೇ ಕಂಟಿನ್ಯೂ ಆಗೋದ್ರಿಂದ ನಿಮಗೆ ರೀಆರ್ಡರ್, ಮಾಡಿಫೈ, ಡಿಲೀಟ್ ಮಾಡ್ಕೊಳ್ಳೋದನ್ನು ಮೊದಲೇ ಯೋಚನೆ ಮಾಡ್ಕೊಳ್ಳಿ. ನಾಳೆ ಏನು ಬೆಳಗ್ಗೆಯಿಂದ ಸಂಜೆವರೆಗೆ ಹಬ್ಬನೇ ಮಾಡ್ಕೋತಿರ್ತೀರಾ, ಪಟಾಕಿ ಹೊಡಿತೀರಿ, ಢಮ್ ಅಂತೂ ಖಾಲಿ ಆಯಿತು. ಸೊ ಊಟ ಮಾಡ್ತೀರಿ, ಮನೆಯಲ್ಲಿ ಉಂಡೆ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ತಿಂತೀರಿ, ಖಾಲಿ ಆಯಿತು, ಮುಗಿದೋಯ್ತು. ಸೊ ಉಳಿದಂಥ ಸಮಯ ಏನು ಮಾಡ್ತೀರಿ? ಸೊ ಆ ಆಪ್ಷನ್ ಎಂಟ್ರಿ ಲೀಸ್ಟನ್ನು ಇಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಲೀಸ್ಟನ್ನು ಇಟ್ಕೊಂಡು ಸೊ ಅದರಲ್ಲಿ ಯಾವ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೇಕು, ಯಾವ ಕಾಲೇಜನ್ನು ಇಟ್ಕೋಬೇಕು ಅನ್ನೋದನ್ನು ಡಿಸಿಷನ್ ತೊಗೊಳ್ಳೋದಕ್ಕೆ ಹಾಫ್ ಆನ್ ಅವರ್ ಸಾಕು, 30 ಮಿನಿಟ್ಸ್ ಸಾಕು. ಅದನ್ನು ತೊಗೊಂಡು ರೆಡಿ ಇಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ತಕ್ಷಣ ಮಾಡೋದಕ್ಕೆ 15 ನಿಮಿಷ ಸಾಕು, 20 ನಿಮಿಷ ಸಾಕು. ಹೌದಾ? ಲಾಗಿನ್ ಅವರ ಸಾಫ್ಟ್ವೇರ್ ಒಂದು ಕರೆಕ್ಟ್ ಇದ್ಬಿಟ್ರೆ ಲಾಗಿನ್ ಆಗಿಬಿಟ್ಟು ಮಾಡೋದಕ್ಕೆ 5 ನಿಮಿಷನೂ ಸಾಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದಿಸ್ ಈಸ್ ದ ಶೆಡ್ಯೂಲ್ ಫಾರ್ ದ ಸೆಕೆಂಡ್ ರೌಂಡ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಮತ್ತೆ KE ಅವರಿಗೆ ನನ್ನೊಂದಷ್ಟು ಕ್ವಶನ್ಸ್ಗಳಿವೆ, ಅದನ್ನು ಕೇಳುವಂಥ ಸಮಯ ಬಂದಿದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.